ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಬೆಳಗ್ಗೆನೆ ಪತಿ ಬಾಳೆಹಣ್ಣು ತಿಂತಿರೋ ತೋರಿಸ್ತಾ ಇದ್ದೀನಿ ಅಂತನಾ. ಪತಿಗೆ ಊಟ ಸರಿಯಾಗಿ ತಿನ್ನೋಕ್ಕಾಗ್ತಿರ್ಲಿಲ್ಲ, ಏನೇ ಕಂಡ್ರು ವಾಮಿಟ್ ಆಗ್ತಿತ್ತು. ಅದಕ್ಕೆ ನಮ್ಮ ದೊಡ್ಡಮ್ಮವ್ರೂರಲ್ಲಿ ಬಾಳೆಹಣ್ಣಿಗೆ ಏನೋ ಔಷಧಿ ಇಕ್ಕಿ ಕೊಡ್ತಾರೆ. ಅದು ಬೆಳಗಿನ ಜಾವ ನೀರು ಮುಟ್ದಿರ ತಿನ್ನಬೇಕಂತೆ, ಅದಕ್ಕೆ ಕೊಟ್ಟಿದ್ದೀನಿ ತಿನ್ನೋಕ್ಕೆ. ಹೋಗತ್ತ ನಾನು ಏನು ಕರಿ ಇದನ್ನ ಬೆಳ್ಳಿಗೆ ಬರಮ್ಮ ಡ್ರ್ಯಾಗನ್ ಫ್ಲೈ ಇದು ನೋಡಿದು ನಡಿಯತ್ತ. ಈಗ ಬೇಗ ಅಡುಗೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ ನಾಷ್ಟಕ್ಕೆ, ಮಧ್ಯಾಹ್ನ ಊಟಕ್ಕೆ. ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಅಂತ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಟಿಫನ್ಗೆ ದೋಸೆ, ಕ್ಯಾರೆಟ್ ಪಲ್ಯ ಮಾಡಿದ್ರು. ಮಧ್ಯಾಹ್ನ ಸೊಪ್ಪು ಸಾರು ಮತ್ತು ರೈಸ್ ಮಾಡಿದ್ದೆ. ಬೇಗ ಮಾಡಿಟ್ಬಿಟ್ಟು ಹೊರಡ್ತಾ ಇದ್ದೀವಿ ಈಶಾ ಫೌಂಡೇಶನ್ಗೆ. ಇವಾಗ ಎಂಟ್ರಿ ಅದು ಫುಲ್ಲು ರೋಡೆಲ್ಲ ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ರೋಡ್ ಸೈಡೆಲ್ಲ ಅಂಗಡಿಗಳೆಲ್ಲ ಇಕ್ಕಿದ್ದಾರೆ. ಫಸ್ಟೆಲ್ಲ ಅಂಗಡಿನೇ ಇರ್ತಿರ್ಲಿಲ್ಲವಂತೆ, ಹೋಗಿ ಬರೋವರೆಗೂ ಇರ್ತಿರ್ಲಿಲ್ಲ. ಅಲ್ಲಿ ತಗೊಂಡ್ರೆ ಹೋಟೆಲಲ್ಲಿ ಪ್ರೈಸ್ ಜಾಸ್ತಿ ಇರ್ತಿತ್ತಂತೆ. ಇವಾಗ ಪರವಾಗಿಲ್ಲ, ರೋಡ್ ಸೈಡಲ್ಲೆಲ್ಲ ಅಂಗಡಿಗಳೆಲ್ಲ ಇದೆ. ನಮ್ಮೂರಿಂದ 41 ಕಿಲೋಮೀಟ್ರ್ ಆಗುತ್ತೆ. ಹಂಗೆ ನಮ್ಮ ದೊಡ್ಡಮ್ಮವ್ರನ್ನೂ ಕರ್ಕೊಂಡು ಹೋಗ್ತಾಯಿದ್ದೀವಿ. ಹೋಗಿ ಎಲ್ಲ ಸುತ್ತಾಡ್ಕೊಂಡು ಬರ್ತಾಯಿದ್ದೀವಿ. ಈ ವಿಡಿಯೋ ಮಾಡಬಾರ್ದಂತೆ ನಂಗೆ ಗೊತ್ತಿರಲಿಲ್ಲ. ಒಂದು ಪಾಡಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಅದೆಲ್ಲ ಇರ್ತಾರೆ, ಅಲ್ಲಿ ಫುಲ್ಲು ಶಾಂತವಾಗಿರ್ಬೇಕಂತೆ. ಅದಕ್ಕೋಸ್ಕರ ವೀಡಿಯೋ ಮಾಡಬೇಡ್ರಿ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಸ್ಬಿಟ್ರು. ನಂಗೆ ಗೊತ್ತಿರಲಿಲ್ಲ, ಆದರೂ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಹೋಗಿ ಬಂದ್ಮೇಲೆ
ಇದು ಮೊನ್ನೆ ಮಾಡಿರೋದು ಶಿವ ಶಿವನ್ ತೋರಿಸ್ಕೊಂತ ಇದ್ದೆ. ಓನಮ್ಮ ಅವಳು ಮಲಿಕೊಂತವಳೆ ಬಂಗಾರ ಕೂದಲು ಎಳಿತಾವಳೆ. ಇವಾಗ ವಾಪಸ್ ಬರ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟಿ ವಿ ಕೆಟ್ಟೋಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ, ಚಿಕ್ಕ ಟಿ ವಿ. ತಿರ್ಗಾ ಇವಾಗ ದೊಡ್ಡ ಟಿ ವಿ ತೊಗೊಳೋಣ ಅಂತ ಗೋಕುಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸ್ ಅಲ್ಲಿ ಬಂದಿದ್ದೀವಿ. ಇದಿರೋದು ಗೌರಿಬಿದನೂರಲ್ಲಿ, ಬೆಂಗಳೂರು ಸರ್ಕಲ್ ಲೆಫ್ಟ್ ಸೈಡೇ ಕಾಣಿಸುತ್ತೆ. ದೊಡ್ಡ ಟಿ ವಿನೇ ತೊಗೊತಾ ಇದ್ದೀವಿ. ಯಾವಾಗಲೂ ಚೇಂಜ್ ಮಾಡೋದು ಬೇಡ, ಒಂದೇ ಸತಿ ಮನೆ ಕಟ್ಸಿದ್ರು ಪರವಾಗಿಲ್ಲ, ದೊಡ್ಡದೇ ತೊಗೊಳೋಣ ಅಂತ ತೊಗೊತಾ ಇದ್ದೀವಿ. ಎಲ್ಲ ಚೆಕ್ ಮಾಡ್ತಾಯಿದ್ದೀವಿ ಒಂದಾದ್ಮೇಲೆ ಒಂದು LG, ಹೈಯರ್, ಸ್ಯಾಮ್ಸಂಗ್ ಮೂರರಲ್ಲಿ ಫಿಕ್ಸ್ ಮಾಡ್ತಿದ್ದು. ಕೊನೆಗೆ ಸ್ಯಾಮ್ಸಂಗು ಚೆನ್ನಾಗಿದೆ ಅಂತ ಫಿಕ್ಸ್ ಮಾಡಿದ್ದೀವಿ. ಆದರೆ ಒಂದು ಮಾತ್ರ ಬೇಜಾರಾಯಿತು ಕಂಪ್ನಿ ಕಡೆಯಿಂದ. ಅವ್ರ ಕಡೆಯಿಂದನೇ ಫಿಟ್ ಮಾಡಿ ಕೊಡೋಕ್ಕೆ ಬರ್ತಾರಲ್ಲ, ಅವ್ರು ಮಾತ್ರ ಫುಲ್ಲು ಡಿಲೇ ಮಾಡಿಬಿಟ್ರು. 2 ದಿನ ಆದ್ರೂ ಬರಲೇ ಇಲ್ಲ. ಫೋನ್ ಮಾಡಿದ್ರೆ ನಾಳೆ ಬರ್ತೀನಿ ಮೇಡಮ್, ಇಲ್ಲಾಂದರೆ ಬೇರೆಯವ್ರಿಗೆ ಹೇಳಿದ್ದೀವಿ ಅಂತ. ಅವ್ರಿಗೆ ಹೇಳಿದ್ರೆ ಇಲ್ಲ ಅವರೇ ಬರ್ತಾರೆ ಅಂತ. ತಿರ್ಗಾ ನಮ್ಮ ದೊಡ್ಡಮ್ಮ ಅವ್ರಿಗೆ ಫೋನ್ ಮಾಡಿ ಬೈದರು, ಬರ್ತಿರೋ ಇಲ್ವೋ, ಇಲ್ಲಾಂದರೆ ವಾಪಸ್ಸು ಟಿ ವಿ ತಂದುಕೊಡ್ತೀವಿ, ಅಮೌಂಟ್ ಕೊಡ್ರಿ ಅಂತ. ತಿರ್ಗಾ ಬೆಳಗ್ಗೆ 9:30ಗೆ ಬಂದು ಫಿಟ್ ಮಾಡಿಕೊಡ್ತಾಯಿದ್ರು. ಅದೊಂದು ಚೆನ್ನಾಗಿರಲಿಲ್ಲ ಅಷ್ಟೇ. ಟಿ ವಿ ಕ್ವಾಲಿಟಿ, ಸ್ಟವ್ವು, ಮಿಕ್ಸಿ ಎಲ್ಲ ಚೆನ್ನಾಗಿತ್ತು. ಎಲ್ಲ ನೋಡ್ದು ಅದೇ ಫಸ್ಟು ಟಿ ವಿ ತೊಗೊಂಬಿಡೋಣ ಅಂತ ಟಿ ವಿ ನೋಡ್ತಾಯಿದ್ದೀವಿ. ಪರವಾಗಿಲ್ಲ. ತಿರ್ಗಾ 2 ದಿನ ಆದಮೇಲೆ ಬಂದು ಫಿಟ್ ಮಾಡಿಕೊಟ್ರು. ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಗೊತ್ತು ಜಾಸ್ತಿ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.